ಕೊನೆಗೂ ಪಾಪಿ ದೇಶ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ಗೆ ಬುದ್ಧಿ ಬಂದಿದೆ ಅಂತ ಕಾಣಿಸುತ್ತೆ. ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿ ಧ್ವಂಸಗೊಳಿಸಿದೆ ಅಂತ ಸತ್ಯವನ್ನ ಒಪ್ಪಿಕೊಂಡಿದ್ದಾನೆ. सईद आसिम मुनीर ने मुझे सिक्योर फोन पे मुझे बताया एक नूर खान एयरपोर्ट पे गिरा है. ಯಸ್, ಕೇಳಿಸ್ಕೊಂಡ್ರಲ್ವಾ? ಇದು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಆಡಿರುವ ಮಾತುಗಳು. ಎಷ್ಟು ದಿನ ಭಾರತ ನಮ್ಮ ಮೇಲೆ ದಾಳಿ ಮಾಡಿಲ್ಲ, ನಮ್ಮ ಏರ್ ಬೇಸ್ಗಳನ್ನ ಟಚ್ ಮಾಡೋಕ್ಕೂ ಆಗಲ್ಲ ಅಂತ ಬಡಾಯಿ ಕೊಚ್ಕೊಳ್ತಿದ್ದ ಶರೀಫ್ ಇದೀಗ ದಿಢೀರ್ ಜ್ಞಾನೋದಯ ಆಗಿ ಸತ್ಯವನ್ನ ಒಪ್ಕೊಂಡಿದ್ದಾರೆ. ಪಾಕ್ ವಾಯು ನೆಲೆಗಳನ್ನ ಭಾರತ ಧ್ವಂಸ ಮಾಡಿದ್ದು ಸತ್ಯ. ಶಹಬಾಜ್ ಶರೀಫ್ ಹೇಳಿಕೆ ಪೋಸ್ಟ್ ಮಾಡಿದ ಬಿಜೆಪಿ ವಕ್ತಾರ. ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಭಾರತ ದಾಳಿ ಮಾಡಿಲ್ಲ ಅಂತ ಎಷ್ಟು ದಿನ ಸುಳ್ಳು ಹೇಳಿಕೊಂಡು ಬಂದಿದ್ದ ಪಾಕಿಸ್ತಾನ ಇದೀಗ ಸತ್ಯವನ್ನ ಒಪ್ಕೊಂಡಿದೆ. ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡಿದೆ, ನಮ್ಮ ಏರ್ ಬೇಸ್ಗಳನ್ನ ಉಡೀಸ್ ಮಾಡಿದೆ ಅಂತ ಇದೀಗ ಸ್ವತಃ ಪಾಕ್ ಪ್ರಧಾನಿ ಶಹಬಾಜ್ ಸತ್ಯವನ್ನ ಒಪ್ಕೊಂಡಿದ್ದಾರೆ. ಈ ವಿಡಿಯೋವನ್ನ ಬಿಜೆಪಿ ವಕ್ತಾರ ಅಮಿತ್ ಮಾಳವಿಯಾ ಹಂಚಿಕೊಂಡಿದ್ದಾರೆ. दरमियानी रात में तकरीबन 2:30 बजे शिफा सलार जनरल सईद आसिम मुनीर ने मुझे सिक्योर फोन पे मुझे बताया कि वज़ीर आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे इलाकों में गिरे हैं. ಇಸ್ಲಾಮಾಬಾದ್ನಲ್ಲಿ ನಡೆದ ಸಮಾರಂಭದಲ್ಲಿ ಶಹಬಾಜ್ ಶರೀಫ್ ಸತ್ಯವನ್ನ ನುಡಿದಿದ್ದಾರೆ. ಭಾರತ ನಡೆಸಿದ ಡ್ರೋನ್ ದಾಳಿ ಬಗ್ಗೆ ಸೇನಾ ಮುಖ್ಯಸ್ಥ ಜನರಲ್ ಸೈಯದ್ ಅಸೀಂ ಮುನೀರ್ ಮೇ 10 ಬೆಳಗಿನ ಜಾವ 2:30ಕ್ಕೆ ಕರೆಯನ್ನ ಮಾಡಿ ನನಗೆ ಮಾಹಿತಿಯನ್ನ ಕೊಟ್ಟರು. ನೂರ್ ಖಾನ್ ವಾಯುನೆಲೆ ಮತ್ತು ಪಾಕಿಸ್ತಾನದೊಳಗಿನ ಇತರೆ ವಾಯುನೆಲೆ ಹಾಗೂ ಸಾರ್ವಜನಿಕ ಪ್ರದೇಶದ ಮೇಲೆ ದಾಳಿ ಆಗಿದೆ ಅಂತ ಹೇಳಿದ್ದಾರೆ. ಆ ದಾಳಿ ನಡೆದ ಸುದ್ದಿ ಕೇಳಿ ನನಗೆ ನಿದ್ದೆ ಬಂದಿರಲಿಲ್ಲ, ತುಂಬಾ ನೋವಾಗಿದೆ ಅಂತ ಹೇಳಿಕೊಂಡಿದ್ದಾರೆ. ಇವರ ವಾಯುನೆಲೆಗಳ ಮೇಲೆ ದಾಳಿ ಹಾಗೂ ಉಗ್ರರನ್ನ ಹೊಡೆದುರುಳಿಸಿದ್ದಕ್ಕೆ ಇವರಿಗೆ ಇಷ್ಟು ನೋವಾಗಿದೆ. ಆದರೆ ಅಮಾಯಕ ಪ್ರವಾಸಿಗರ ರಕ್ತ ಹರಿಸಿದಾಗ ಭಾರತೀಯರಿಗೆ ಹೇಗಾಗಿರಬೇಡ, ನಮ್ಮ ರಕ್ತ ಕುದಿತಾ ಇತ್ತು. ಆ ಪಾಪಿಗಳ ವಿರುದ್ಧ ಪ್ರತೀಕಾರ ಯಾವಾಗ ಅಂತ ಭಾರತೀಯರು ಕಾಯ್ತಾ ಇದ್ರು. ಕೊನೆಗೂ ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರದ ಮೂಲಕ ಸರಿಯಾಗಿಯೇ ಗುನ್ನ ಕೊಟ್ಟಿದೆ. ಸೈನಿಕರ ಹೊಡೆತಕ್ಕೆ ಪಾಕ್ ವಿಲ ಅಂತ ಒದ್ದಾಡ್ತಿದೆ. ಇದಕ್ಕೆ ಸಾಕ್ಷಿ ಪಾಕ್ ಪ್ರಧಾನಿ ಆಡಿರುವ ಈ ಮಾತುಗಳು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.